ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎನ್ನಲಾದ ಪಶ್ಚಿಮ ಬಂಗಾಳ ಮೂಲದ 25 ವರ್ಷದ ಅಸಾಫುಲ್ ಮಲ್ಲಿಕ್ ಎಂಬ ಶಂಕಿತನನ್ನು ಬಂಧಿಸಿದ್ದಾರೆ. ಜಿಗಡಿಯಲ್ಲಿ ವಾಸವಿದ್ದ ಆತ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ವೇಳೆ ಆತನ ಚಟುವಟಿಕೆಗಳು ಪೊಲೀಸರ ಗಮನಕ್ಕೆ ಬಂದಿದ್ದು, 1 ತಿಂಗಳ ಕಾಲ ನಿಗಾ ಇರಿಸಿ ಬಂಧಿಸಲಾಗಿದೆ. ಟಿಟಿಪಿ ಸಂಘಟನೆಯ ಸದಸ್ಯನೆಂದು ಹೇಳಲಾದ ಅಫ್ಘಾನಿಸ್ತಾನದ ಇಮ್ರಾನ್ ಅಹಿಂದರ್ ಎಂಬಾತನೊಂದಿಗೆ ಸಂಪರ್ಕ ಹೊಂದಿದ್ದ ಅಸಾಫುಲ್ ಅಫ್ಘಾನಿಸ್ತಾನಕ್ಕೆ ತೆರಳಿ ತರಬೇತಿ ಪಡೆದು ಭಾರತಕ್ಕೆ ಮರಳಿ ವಿಧ್ವಂಸಕ ಕೃತ್ಯ ಎಸಗುವ ಸಂಚು ರೂಪಿಸಿದ್ದ ಎನ್ನುವ ಅನುಮಾನ ಪೊಲೀಸರಿಗೆ ಮೂಡಿದೆ. ಪಾಕಿಸ್ತಾನ ಸೇನೆ ವಿರುದ್ಧ ಪ್ರತೀಕಾರದ ಕುರಿತು ಆತನ ಮೊಬೈಲ್ನಲ್ಲಿ ಸಂದೇಶ, ಆಡಿಯೋಗಳು ಪತ್ತೆಯಾಗಿದ್ದು, ಅಫ್ಘಾನಿಸ್ತಾನಕ್ಕೆ ತೆರಳಲು ಪಾಸ್ಪೋರ್ಟ್ ಮಾಡಿಸಿಕೊಂಡು ವೀಸಾಗೆ ಅರ್ಜಿ ಸಲ್ಲಿಸಿದ್ದ ಎನ್ನಲಾಗಿದೆ. ಡಿಸಿಪಿ ನಾರಾಯಣ್ ಹಾಗೂ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿದ್ದು, ಬಂಧಿತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ತನಿಖೆ ಮುಂದುವರೆಸಿದೆ. ಬೆಂಗಳೂರು ನಗರ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಒಂದು ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಆಪರೇಷನ್ ಆಗಿದೆ, ಸ್ಪೆಷಲ್ ಆಪರೇಷನ್. ಅದರಲ್ಲಿ TTP ಅಂದರೆ UAPA ಕಾಯ್ದೆ ಅಡಿಯಲ್ಲಿ ನಿಷೇಧಕ್ಕೆ ಒಳಗಾದಂತಹ ಮತ್ತು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೆಸರು ದಾಖಲಾಗಿರುವ TTP ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಸಂಸ್ಥೆ ಜೊತೆ ಸಂಪರ್ಕದಲ್ಲಿದ್ದು, ಅದರ ವಿಚಾರಧಾರೆಗಳನ್ನು ಫೇಸ್ಬುಕ್ ಮುಖಾಂತರ ಪ್ರಚಾರ ಮಾಡ್ತಾ ಈ ಸಂಘಟನೆಗಳಿಗೆ ಜನಗಳನ್ನ ಸೇರಿಸೋದಕ್ಕೆ ಅವನು ಪ್ರಭಾವಿತನಾಗಿ ಬೇರೆಯವ್ರನ್ನ ಪ್ರಭಾವಿತ ಮಾಡಿ ಇರೋಂಥ ಒಂದು ಶಂಕಿತ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ದಿನಾಂಕ 11/8/2010 ಪಶ್ಚಿಮ ಬಂಗಾಳ ರಾಜ್ಯದ ಅಸಾಫುಲ್ ಮಲ್ಲಿಕ್ ಬಿನ್ ಅಬೀದ್ ಮಲ್ಲಿಕ್ 25 ವರ್ಷ ಎಂಬುವನು ಇಲ್ಲಿ ನಮ್ಮ ಜಿಗನಿ ರೋಡ್ ಹೆಬ್ಬಗೋಡಿನಲ್ಲಿ ವಾಸವಾಗಿದ್ದ. ಇವನು ಇಲ್ಲಿರುವಂಥ ಒಂದು ಪ್ರತಿಷ್ಠಿತವಾದಂತಹ ಸೆಕ್ಯೂರಿಟಿ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡಿಯಾಗಿ ಕೆಲಸ ಮಾಡ್ತಾಯಿದ್ದ. ಇವನು ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ರೂಪಿಸಿದ ಬಗ್ಗೆ ಒಂದು ಬಾತ್ಮೀದಾರರಿಂದ ನಮಗೆ ಒಂದು ಮಾಹಿತಿ ಬಂದಿದ್ದು, ಖಚಿತ ಮಾಹಿತಿ ಮೇರೆಗೆ ಸದರ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸ್ ಠಾಣಾ ಸರಹದ್ದಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ, ಇವನು ಪಾಕಿಸ್ತಾನದ ಮಸೀದಿಗಳ ಮೇಲೆ ಮತ್ತು ಅಲ್ಲಿನ ಜನಗಳ ಮೇಲೆ ಪಾಕಿಸ್ತಾನ ಸೇನೆಯಿಂದ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಮತ್ತು ಇಸ್ರೇಲ್ ಮತ್ತು ಪಾಲೆಸ್ತೇನ್ ನಡುವೆ ವಿವಾದದಲ್ಲಿ ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸಹಾಯ ಮಾಡುತ್ತಿದೆ ಮತ್ತು ಪಾಕಿಸ್ತಾನ್ ಮುಸಲ್ಮಾನರಿಗೆ ಸಹಾಯ ಮಾಡುತ್ತಿಲ್ಲ ಅಂತ ವಿಚಾರ ಇಟ್ಕೊಂಡು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮುಖಾಂತರ TTP ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಎಂಬ ಉಗ್ರ ಸಂಘಟನೆಯ ಸದಸ್ಯನಾದ ಅಫ್ಘಾನಿಸ್ತಾನ ದೇಶದ ಇಮ್ರಾನ್ ಅಹಿಂದರ್ ಎಂಬುವನನ್ನು ಪರಿಚಯ ಮಾಡಿಕೊಂಡು ಸದರ ಸಂಘಟನೆಯೊಂದಿಗೆ ಸೇರಿ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡಿ ಅಲ್ಲಿಯೂ ಸಹ ಪ್ರತೀಕಾರ ತೀರಿಸಿಕೊಳ್ಳುವ ಸಲುವಾಗಿ ಇಮ್ರಾನ್ ಅಹಿಂದರ್ ಎಂಬುವನ ಸಹಾಯ ಮಾಡಿಕೊಂಡು ಅಫ್ಘಾನಿಸ್ತಾನಕ್ಕೆ ಹೋಗಲು ಪಾಸ್ಪೋರ್ಟ್, ಇಂಡಿಯನ್ ಪಾಸ್ಪೋರ್ಟ್ ಮೇಲೆ ವೀಸಾ ಸಹ ಅವನು ಉಜ್ಬೇಕಿಸ್ತಾನಿಗೆ ವೀಸಾ ಮಾಡಿಸಿ ಈ ಒಂದು ವಾರದಲ್ಲಿ ಉಜ್ಬೇಕಿಸ್ತಾನಿಗೆ ಹೋಗಬೇಕಾಯಿತು. ಕಾರಣಾಂತರಗಳಿಂದ ಅಫ್ಘಾನಿಸ್ತಾನಕ್ಕೆ ಹೋಗೋದಿಲ್ಲ. ಸದರ ವ್ಯಕ್ತಿಯು ಪಾಕಿಸ್ತಾನ ಸೇನೆ ಅಲ್ದಿರ ಇಲ್ಲಿ ಮುಸ್ಲಿಮರ ಮೇಲೆ ನಡೆತಿರುವಂಥ ದೌರ್ಜನ್ಯಗಳ ಬಗ್ಗೆ ಸಹ ವಿಡಿಯೋಗಳು ಮಾಡಿ ಗ್ರೂಪ್ಗಳಲ್ಲೆಲ್ಲ ಅವನು ಸರ್ಕ್ಯುಲೇಟ್ ಮಾಡಿದ್ದಾನೆ. ಅಂದರೆ ರ್ಯಾಡಿಕಲೈಸ್ ಆಗಿ ಟೆರರಿಸ್ಟ್ ಜವಾಬಾಳದಿಂದ, ಅದು ಪಾಕಿಸ್ತಾನ ಇರ್ಬೋದು, ಇಂಡಿಯಾದಿರ್ಬೋದು, ಯಾರು ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾರೋ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಒಂದು ಮನೋಭಾವನೆ ಇದೆ ಅಂತ ನಮಗೆ ಈ ವಾಟ್ಸಪ್ ಚಾಟ್ಗಳ ಮುಖಾಂತರ ಮತ್ತು ನಮಗೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಮುಖಾಂತರ ಇದು ಗೊತ್ತಾಗಿದೆ. ಹಾಗಾಗಿ ನಮ್ಮ ಮೇಲಾಧಿಕಾರಿಗಳ ನಾವು ಅನುಮತಿಯನ್ನು ತಗೊಂಡು ನಮ್ಮ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಸೋಮಶೇಖರ್ ಮತ್ತು ACP ಸತೀಶ್ ಅವರು ಮತ್ತು PSI ಅಯ್ಯಪ್ಪ ಮತ್ತು ಮಹಾಂತಗೌಡ ಮತ್ತು ಮೋಹನ್, ವಿಶ್ವೇಂದ್ರ ಮತ್ತು ಸಂತೋಷ್ ಮತ್ತು ಪ್ರವೀಣ್ ಅವರು ಆರೋಪಿಯನ್ನೇ ನಾವು ಇಟ್ಕೊಳ್ಳೋಕೆ ಯಶಸ್ವಿಯಾಗಿದ್ದಾನೆ. ವಿಚಾರಣೆ ಮಾಡಿದಾಗ ಅವನು ಟೆರರಿಸ್ಟ್ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿರೋದು ಮತ್ತು ಉಜ್ಬೇನಿಸ್ತಾನ ಹೋಗೋದಕ್ಕೆ ಎಲ್ಲ ತಯಾರಿಗಳು ಮಾಡೋದು, ಬ್ಯಾಂಕ್ ಅಕೌಂಟ್ಸಿಂದ ಮತ್ತು ಮುಸಲ್ಮಾನ್ ವಿರುದ್ಧ ಯಾರಿದ್ರು ಅವ್ರ ವಿರುದ್ಧ ಹೋರಾಟ ಮಾಡಬೇಕಂತ ಎಲ್ಲ ಪ್ರಾಪಗಂಡ ಮಾಡಿರೋದು ಸಾಬೀತಾಗಿರೋದ್ರಿಂದ ಇವ್ರ ಮೇಲೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 423 113 ಕ್ಲಾಸ್ ಸಬ್ 3 BNS ಅಂದರೆ ದೇಶದ ವಿರುದ್ಧ ಟೆರರಿಸ್ಟ್ ಆಗಿ ದಾಳಿ ಮಾಡಬೇಕು, ಹೋರಾಟ ಮಾಡಬೇಕಂತ ಮನಸ್ಥಿತಿ ಇರೋದ್ರ ಮೇಲೆಗೆ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಇವನು ಒಂದು ವಾರದಲ್ಲಿ ಏನಾದರೂ ಇಲ್ಲಿಂದ ಹೋಗಿದ್ರೆ ಟ್ರೈನಿಂಗ್ ಆಗಿ ತಿರ್ಗಾ
ನಮ್ಮ ಭಾರತಕ್ಕೆ ಬರ್ತಾ ಇದ್ದ. ಬಂದ ನಂತರ ತಿರ್ಗಾ ಇವನು ಖಂಡಿತವಾಗಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರಲ್ಲಿ ಎಲ್ಲ ಒಂದು ಅವಕಾಶಗಳಿತ್ತು. ಅದನ್ನು ಭೇದಿಸುವಲ್ಲಿ ಮತ್ತು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಬ್ಬಗೋಡಿ ಪೊಲೀಸರು ಒಂದು ಯಶಸ್ವಿಯಾದಂಥ ಕಾರ್ಯಾಚರಣೆ ನಡೆಸಿದ್ದಾರೆ. ಇವನು ಆ್ಯಕ್ಚುಲಿ ಇದು 2ನೇ ಸತಿ ಬೆಂಗಳೂರಿಗೆ ಬಂದಿರೋದು. ಮೊದಲನೇ ಸತಿ ಆಫ್ಟರ್ ಕರೋನಾ ಆದಮೇಲೆ ಬಂದು ಇಲ್ಲಿ ಕೆಲಸ ಮಾಡಿದ್ದ ಬೇರೆ ಕಂಪನಿನಲ್ಲಿ. ಈ ಕಂಪನಿನಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾನೆ. ಜಿಗನಿನಲ್ಲಿ ವಾಸ ಮಾಡಿದ್ದಾನೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಇವರು ಬಾಂಗ್ಲಾದ ನಮ್ಮ ವೆಸ್ಟ್ ಬೆಂಗಾಲ್ದ ಮೂಲವಾಗಿದ್ದಾರೆ. ಪಾಸ್ಪೋರ್ಟು ಸಹ ಒಂದು ಅಲ್ಲಿದೆ. ಇವನು ಇವರಪ್ಪ ಅಲ್ಲಿ ರಿಕ್ಷಾ ಪುಲ್ಲರ್ ಇದ್ದಾನೆ, ಫ್ಯಾಮಿಲಿ ಇದೆ. ಇವನು ಅನ್ಮ್ಯಾರಿಡ್ ಇದ್ದಾನೆ. ಸರ್, ಇಲ್ಲಿ ಒಂದು ಜಿಗ್ನಿಲಿ ಯಾರ ಜೊತೆ ವಾಸ ಇದೆ ಸರ್? ಇನ್ನೊಬ್ಬ ಸೇಮ್ ವೆಸ್ಟ್ ಬೆಂಗಾಲ್ ಅವನ ಜೊತೆ ಒಂದು ರೂಮ್ ಮಾಡಿಕೊಂಡು ವಾಸ ಇದ್ದ. ಅವನಿಲ್ಲ ಸರ್. ಈಗ ಅವನು ಸಹ ವರ್ಕರು. ಇವನು ಅರೆಸ್ಟ್ ಆದಮೇಲೆ ಅವನು ಜಾಗ ಖಾಲಿ ಮಾಡಿದ್ದಾನೆ. ಅದರ ಬಗ್ಗೆ ಸಹ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಈತನಿಗೆ ಏನಾದರೂ ನಿಷೇಧಿತ ಸಂಘಟನೆಗಳಿಂದ ಫಂಡ್ ಟ್ರಾನ್ಸ್ಫರ್ ಆಗಿರೋದು ಅಥವಾ ಹಣ ಸಂದಾಯ ಆಗಿರ್ತದೆ? ಅಲ್ಲ, ಇವನು ಎಷ್ಟು ಮಟ್ಟಿಗೆ ರಾಡಿಕಲ್ ಆಗಿರೋ ಅಂದರೆ ಇವನು ಸ್ಯಾಲ್ರಿ ಇವನ ದುಡ್ಡಿಂದ ಪಾಲಸ್ತೀನವ್ರಿಗೆ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶದಲ್ಲಿ ಮುಸ್ಲಿಮ್ಗಳ ಮೇಲೆ ಏನು ಸೇನೆ ನಡೀತಾ ಇತ್ತು ಅವ್ರಿಗೆ ಸಹಾಯ ಮಾಡೋದಕ್ಕೆ ಇವನೇ ದುಡ್ಡು ಕಳಿಸಿದ್ದಾರೆ. ಅಂದರೆ ಅಷ್ಟು ಮಟ್ಟಿಗೆ ರ್ಯಾಡಿಕಲೈಸೇಷನ್ ಆಗಿದೆ ಅಂತ ಇರೋಗುತ್ತೆ. ಇನ್ನು ಮುಂದಿನ ವಿಚಾರಣೆಯನ್ನು ನಾವು ಕೂಲಂಕುಷವಾಗಿ ಮಾಡ್ತೀವಿ. ಸರ್, ನಾವು ಪೊಲೀಸರಿಗೆ ಇವನು ಅಂದರೆ ಈ ಸಂಘಟನೆಗೆ ಸೇರಬೇಕು ಅನ್ನೋದು ಯಾವ ರೀತಿ ಇದಾಯಿತು? ನಾವು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಲಿಂಕಲ್ಲಿ ನಮ್ಮ ಸಿಬ್ಬಂದಿಗೆ ಈ ಥರ ಒಂದು ಬರವಣಿಗೆ ಬಂದಿದ್ದು ಉರ್ದುದಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಈ ಥರ ಸರ್ಚ್ ಇಂಜಿನಲ್ಲಿ TTK ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಸೋಸಿಯೇಷನ್ ಅನ್ನೋದು ಗೊತ್ತಾದ ಮೇಲೆ ನಾವು ಸೀಕ್ರೆಟಾಗಿ ಒಂದು ತಿಂಗಳಿಂದ ನಾವು ಫಾಲೋ ಮಾಡ್ತೇವೆ. ಸರ್, ಈತನ ಅರೆಸ್ಟ್ ಮಾಡಿದಾಗ ಆತನ ಮನೆ ಆಗಿರ್ಬೋದು ಅಥವಾ ಇದ್ದಂಥ ಸ್ಥಳದಲ್ಲಿ ನಿಷೇಧಿತ ವಸ್ತುಗಳೇನಾದರೂ ಅದರಲ್ಲಿ ಏನು ಆ ಥರ ಏನೂ ಸಿಕ್ಕಿಲ್ಲ. ಆಲ್ ದಿ ಡಾಕ್ಯುಮೆಂಟ್ಸ್ ಇದೆ, ಮೊಬೈಲ್ಸ್ ಇದೆ. ಈಗ ಟೆಕ್ನಿಕಲ್ ಡಾಟಾ ಎಲ್ಲ ರಿವೀಲ್ ಮಾಡಿದ್ಮೇಲೆ ಫರ್ದರ್ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಸರ್, ಇವನ್ನ ತನಿಖೆ ಮಾಡಬೇಕಾದ್ರೆ ಅಂದರೆ ಇವನ್ನ ಆ ಸಂಘಟನೆಗೆ ಹೋಗಿ ಸೇರಬೇಕು, ನಂತರ ಇಲ್ಲಿ ಬಂದು ಏನು ಮಾಡಬೇಕು ಅನ್ನೋದು ಏನು? ಅದೇ ಈಗ ನಾವು ಕಸ್ಟಡಿ ತೊಗೊಂಡಿದ್ದೀವಿ. ನಾವು ಎಲ್ಲ ನಮ್ಮ ಟೆಕ್ನಿಕಲ್ ಡೇಟಾ ಇಟ್ಕೊಂಡು ಪರಿಚಯ ಮಾಡಿದ್ಮೇಲೆ ಅದು ವಿಚಾರ ಮಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ. ತನಿಖೆ ಮುಂದುವರೆದಿದೆ. ನೀವೇ ಇಟ್ಕೋತೀರಾ? ಇಲ್ಲ, ಇದು 113 BNS ಅಲ್ಲಿ ನಾವೇ ತನಿಖೆ ಮಾಡ್ತೀವಿ. ಈಗಾಗಲೇ ಇಂಥ ಪ್ರಕರಣಗಳು ಇಲ್ಲಿ ರಾಯಚೂರಲ್ಲಾಗಿದೆ, ಶಿವಮೊಗ್ಗದಲ್ಲಾಗಿದೆ ಮತ್ತು ಗುಲ್ಬರ್ಗ ಬೀದರ್ದಲ್ಲಾಗಿದೆ. ಸೊ ಸ್ಟೇಟ್ ಪೊಲೀಸ್ ಈಸ್ ಎಂಪವರ್ಡ್ ಟು ಡೂ ದಿ ಇನ್ವೆಸ್ಟಿಗೇಷನ್.